ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೈಲ್ಸ್ಗೆ ಸ್ವಾಗತ. ಸುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಾಗಿ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಬೇಕು ಅಂತಾದರೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೋದು. ಇನ್ನು ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ನಾನಿವತ್ತು ಪರ್ಲ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಯಾವತ್ತು ಗೋಲ್ಡೇ ಬೇಡ ಅಂತ. ಒಂದು ನಾಟ್ ಹಾಕಿ ಟ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಸೂಜಿ ಮೇಲೆ 3 ಸತಿ ದಾರ ಸುತ್ತಿಕೊಳ್ಬೇಕು, ಟ್ರಿಬಲ್ ಕ್ರೋಶೆ. ಅಲ್ಲೇ ಆ ಬೀಡಿನ ಪಕ್ಕದಲ್ಲೇ ಟ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2ರಲ್ಲಿ ಒಂದು ಸತಿ, ಮತ್ತೆ 2ರಲ್ಲಿ ಒಂದು ಸತಿ, ಮತ್ತೆ 2ರಲ್ಲಿ ಒಂದು ಸತಿ. ಇವಾಗ ಇನ್ನೊಂದು ಪರ್ಲ್ ಬೀಡನ್ನು ಇನ್ಸರ್ಟ್ ಮಾಡೋಣ. ಪರ್ಲ್ ಬೀಡನ್ನು ನಾನು ಇನ್ಸರ್ಟ್ ಮಾಡಿಕೊಂಡಿದ್ದೀನಿ. ಇಲ್ಲಿ ನಾವು ಟ್ರಿಬಲ್ ಕ್ರೋಶೆ ಮಾಡಿದಲ್ಲ, ಇಲ್ಲಿ 4 ಟೈಮ್ಸ್ ಮಾಡಿಕೋಬೇಕು. ಅಂದರೆ ನೀಡಲ್ ಮೇಲೆ 3 ಸತಿ ದಾರ ಸುತ್ತಿಕೋಬೇಕು ಈ ರೀತಿಯಲ್ಲಿ. ಅಲ್ಲೇ ಪಕ್ಕದಲ್ಲಿ 2ರಲ್ಲಿ ಒಂದು ಸತಿ, 4 ಸತಿ ತೆಗಿಬೇಕಾಗ್ತದೆ. ಟ್ರಿಬಲ್ ಕ್ರೋಶಕ್ಕೆ 3 ಟೈಮ್ಸ್ ಆದರೆ ಇದಕ್ಕೆ 4 ಸತಿ. 2 ಇಲ್ಲಿ ತನಕ ಆದರೆ ಟ್ರಿಬಲ್ ಕ್ರೋಶೆ. ಇದು ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ಪು. ಇವಾಗ ಸ್ಟೆಪ್ಪು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಇನ್ನೂ ಒಂದು ಪರ್ಲ್ ಬೀಡನ್ನು ಇನ್ಸರ್ಟ್ ಮಾಡೋಣ. ಇನ್ನೊಂದು ಪರ್ಲ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡೆ. ಇವಾಗ 4 ಸತಿ ಸುತ್ತಿಕೋಬೇಕು. 1 2 3 4. 1 2 3 ಆಯಿತು. 4th ಒನ್ ಅಲ್ಲೇ ಪಕ್ಕದಲ್ಲೇ ಇನ್ಸರ್ಟ್ ಮಾಡಿಕೊಂಡು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇನ್ನು 2ರಲ್ಲಿ ಒಂದು ಸತಿ. ಇಷ್ಟು ಈ ಲೆವೆಲಲ್ಲಿ ಬರ್ತದೆ ವರ್ಕ್. ಇವಾಗ ವರ್ಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬ್ ಇರ್ಬೋದು ಶೀತದಿಂದಾಗಿ. 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇಲ್ಲಿ ಈ ಗ್ಯಾಪಿನೊಳಗೆ ಹೋಗಿ ಈ 2 ಥ್ರೆಡನ್ನು ಒಂದು ಮಾಡಿಕೊಳ್ಳೋಣ. ತುದಿಯಲ್ಲಿ ಒಂದು ಪೀಕೋಟಿನ ರೀತಿಯಲ್ಲಿ ಕಾಣಿಸ್ತದೆ. ನೆಕ್ಸ್ಟು 3 ಚೈನ್ ಸ್ಟಿಚ್ ಹಾಕಿ ಈ ಗ್ಯಾಪಿನಲ್ಲಿ ಇಲ್ಲಿ ಬಂದುಬಿಟ್ಟು 3 ಚೈನನ್ನು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿಕೊಳ್ಳೋಣ. ಫಸ್ಟ್ ಆಯಿತು, ಇದು ಸೆಕೆಂಡು. ಇವಾಗ ಸೆಕೆಂಡ್ ಟೈಮ್ ಮಾಡ್ಕೊತಾ ಇದ್ದೀನಿ. 3 ಚೈನನ್ನು ಇದೇ ಗ್ಯಾಪಿನೊಳಗೆ ಫಿಕ್ಸು, ಸಿಂಗಲ್ ಕ್ರೋಶೆ ಹಾಕಿ ಟೋಟಲ್ 4 to 5 ಟೈಮ್ಸ್ ಬರ್ತದೆ. ಇದು 3rd. ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ಗ್ಯಾಪಿನಲ್ಲಿ. ರೀತಿಯಾಗಿ ಕಾಣಿಸ್ತದೆ ನೋಡಿ, ಅಲ್ಲಲ್ಲೇ ಒಂದು ಪುಟ್ಟ ಬೆಟಲ್ಸಿನಾಗೆ. ಈಗ ನೆಕ್ಸ್ಟ್ ಒನ್ ಮಾಡೋಣ. 5 ಟೈಮ್ ಹೇಗಿದ್ದು ಇದರೊಳಗೆ ಫಿಕ್ಸ್ ಆಗ್ತದೆ. ದೆನ್ ಅದರ್ ಒನ್. ಫಸ್ಟಿಗೆ ಎಷ್ಟು ಮಾಡಿರ್ತೀವ ಅಷ್ಟೇ ಪ್ರತಿಯೊಂದರಲ್ಲೂ ಮಾಡಿಕೊಳ್ತಾ ಹೋಗಬೇಕು.
4th ಆಯಿತು, ಇದು 5th ಒನ್ ಮಾಡಿಕೊಳ್ತಾ ಇದ್ದೀನಿ. ಪ್ರತಿಯೊಂದು ಆದಮೇಲೆ ಈ ರೀತಿಯಾಗಿ 5 ಟೈಮ್ಸ್ ಆದಮೇಲೆ ಈ ರೀತಿಯಲ್ಲಿ ಕಾಣಿಸ್ತದೆ. ಇದನ್ನು ಇಲ್ಲ ಗೊತ್ತನೇ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಕಾಣಿಸ್ತದೆ ನೋಡಿ. ಫಸ್ಟ್ ಎರಡರಲ್ಲಿ ಏನು ವರ್ಕ್ ಇಲ್ಲ, ಥರ್ಡ್ ಒನ್ನಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದೀವಿ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ. ಇನ್ನು ನೆಕ್ಸ್ಟ್ 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 3, 4 ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ. ಇದು ಕುಚ್ಚು ಕಟ್ಟಲಿಕ್ಕೆ. ಇನ್ನು ನೆಕ್ಸ್ಟ್ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿ ಆದಮೇಲೆ ಬೀಡ್ ಲಾಕ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಳೋಣ. ಒಂದು ಲೂಪ್ ಇದೆ, ಇನ್ನು 2. ನೆಕ್ಸ್ಟ್ ಇದಕ್ಕೆ 3 ಸತಿ ಸೂಜಿ ಮೇಲೆ 3 ಸತಿ ದಾರ ಸುತ್ತಿಕೋಬೇಕು. ಫಸ್ಟ್ ಇದಕ್ಕೆ 2 ಸತಿ ದಾರ ಸುತ್ತಿಕೊಳ್ಳಲಿಕ್ಕೆ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, ಈ ರೀತಿಯಾಗಿ ಕಾಣಿಸ್ತದೆ. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಹಾಕ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ 3 ಸತಿ ಸುತ್ತಿಕೊಳ್ಳುವ. ಟೋಟಲ್ 4 ಟೈಮ್ಸ್ ಆಗ್ತದೆ. ಫಸ್ಟ್ ಒಂದು ಆಲ್ರೆಡಿ ಇರ್ತದಲ್ಲ, 1 2 3 4 ಅಲ್ಲೇ ಪಕ್ಕದಲ್ಲಿ ಮಾಡಿಕೊಳ್ಳೋಣ. 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, ಟೋಟಲ್ 4 ಟೈಮ್ಸ್ ಮಾಡಬೇಕು. ಫಸ್ಟ್ 3 ಟೈಮ್ಸ್, ಸೆಕೆಂಡ್ 4 ಟೈಮ್ಸ್, ಥರ್ಡ್ 5 ಟೈಮ್ಸ್. ಈ ರೀತಿಯಲ್ಲಿ ಕಾಣಿಸ್ತದೆ. ನಾನು ಇದೇ ರೀತಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಇವಾಗ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ. ಇವಾಗ ನಾವು ನಮ್ಮ ವರ್ಕಿನ ಎಂಡಿಗೆ ಬಂದಿದ್ದೇವೆ. ಈ ರೀತಿಯಾಗಿ ಆರ್ಚ್ ಕಾಣಿಸ್ತದೆ. ಆರ್ಚ್ ಅಂತಲ್ಲ, ಡಿಸೈನ್. ಇದನ್ನು ಇಲ್ಲ ಗೊತ್ತಾ ಈಗ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿಕೊಳ್ಳೋಣ. ಇಲ್ಲಿ ಫಿಕ್ಸ್ ಮಾಡಿಕೊಂಡು ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಕಟ್ ಮಾಡಿಕೊಳ್ಳೋಣ. ಈ ಥ್ರೆಡ್ಡನ್ನು ಕಟ್ ಮಾಡಿಕೊಳ್ತೀನಿ. ಇನ್ನು ಇದಕ್ಕೆ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಡಿಸೈನ್ ಇದು ಲುಕ್ ಹೇಗೆ ಕಾಣ್ತದೆ ಅಂತ ನೋಡೋಣ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ ಈ ರೀತಿಯಾಗಿ ಕಾಣಿಸ್ತದೆ. ನಾರ್ಮಲ್ ಆರ್ಚಿಗಿಂತಲೂ ಈ ಡಿಸೈನ್ ಒಂದು ರೀತಿ ಡಿಫ್ರೆಂಟ್ ಆಗಿದೆ ನೋಡಿ. ಈ ರೀತಿಯಾಗಿ ಕಾಣಿಸ್ತದೆ. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.